ನ್ಯೂಸ್ಗೆ ಸ್ವಾಗತ. ನಾನು ಅಮೃತ ಶ್ರೀಕಂಠ. ಸಂಕ್ರಾಂತಿ ಹಬ್ಬದ ಸಡಗರದಲ್ಲಿ ಮೈಸೂರಿನ ಜನ ಮೈಮರೆತಿದ್ದು ಮಾರುಕಟ್ಟೆಯಲ್ಲಿ ಕೊರೋನಾ ಹಂಚುತ್ತಿದ್ದಾರೆ. ಮೈಸೂರಿನ ಎಂಜಿ ರಸ್ತೆಯ ಮಾರುಕಟ್ಟೆ ಕಿಕ್ಕಿರಿದು ತುಂಬಿದ್ದು ನಡು ರಸ್ತೆಯನ್ನೇ ಬ್ಲಾಕ್ ಮಾಡಿಕೊಂಡು ವ್ಯಾಪಾರ ನಡೆಸಲಾಗಿದೆ. ಮಾರುಕಟ್ಟೆಯಲ್ಲಿ ಕೊರೋನಾ ನಿಯಮ ಉಲ್ಲಂಘನೆಯಾಗಿದ್ದು ವ್ಯಾಪಾರವೂ ಅಲ್ಲೇ, ವಾಹನದ ಓಡಾಟವೂ ಅಲ್ಲೇ ಎನ್ನುವಂತಾಗಿದೆ. ಹಣ್ಣು, ತರಕಾರಿ, ಸೊಪ್ಪು, ಗೆಡ್ಡೆಗೆಣಸು ವ್ಯಾಪಾರ ನಡೆದಿದ್ದು ವ್ಯಾಪಾರದ ನಡುವೆ ಜನರು ಕೊರೋನಾ ಜಾಗೃತಿಯನ್ನ ಮರೆತಿದ್ದಾರೆ. ಸ್ಥಳದಲ್ಲಿ ಯಾವುದೇ ಪೊಲೀಸರು ಇಲ್ಲ, ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ಕಾಣಲಿಲ್ಲ. ಈ ಹಿನ್ನೆಲೆಯಲ್ಲಿ ಕೊರೋನಾ ಮತ್ತಷ್ಟು ಹರಡುವ ಆತಂಕ ಎದುರಾಗಿದೆ. ಇನ್ನು ಮೊದಲ ವಾರದ ವೀಕೆಂಡ್ ಕರ್ಫ್ಯೂ ದಿನ ಬಿಗಿ ಕ್ರಮ ಕೈಗೊಂಡಿದ್ದ ಅಧಿಕಾರಿಗಳು ಇಂದು ನಾಪತ್ತೆಯಾಗಿದ್ದು ಮೈಸೂರಿನಲ್ಲಿ ಪೊಲೀಸರು ಹಾಗೂ ಮಹಾನಗರ ಪಾಲಿಕೆ ಸಿಬ್ಬಂದಿಗಳು ನಿದ್ರೆಗೆ ಜಾರಿದ್ದಾರೆ. ವೀಕೆಂಡ್ ಕರ್ಫ್ಯೂ ಜಾರಿಯಲ್ಲಿದ್ದರೂ ನಿಯಮಗಳು ಸರಿಯಾಗಿ ಪಾಲನೆಯಾಗಲಿಲ್ಲ. ಇನ್ನು ನಿನ್ನೆ ಒಂದೇ ದಿನಕ್ಕೆ 800ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳು ಮೈಸೂರು ಜಿಲ್ಲೆಯಲ್ಲಿ ದಾಖಲಾಗಿದ್ದು ದಿನನಿತ್ಯ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಿದ್ರು. ಜನತೆ ಮಾತ್ರ ಇದಕ್ಕೆ ಕ್ಯಾರೆ ಅಂತಿಲ್ಲ. ಇನ್ನು ದೊಡ್ಡ ಮಾರುಕಟ್ಟೆಯಲ್ಲಿ ಸಂಕ್ರಾಂತಿ ಹಬ್ಬದ ಸಂಭ್ರಮ ಕಾಣದಾಗಿದ್ದು ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮೈಸೂರಿನ ಪಾರಂಪರಿಕ ದೇವರಾಜ ಮಾರುಕಟ್ಟೆ ಬಣಗುಡುವಂತಾಗಿತ್ತು. ಪ್ರತಿ ವರ್ಷದ ಸಂಕ್ರಾಂತಿಯಲ್ಲಿ ಜನರಿಂದ ತುಂಬಿ ತುಳುಕಾಡ್ತಿದ್ದ ದೇವರಾಜ ಮಾರುಕಟ್ಟೆಯಲ್ಲಿ ಹಣ್ಣು, ತರಕಾರಿ, ಹೂವು, ದಿನಸಿ, ಕಬ್ಬು, ಬೆಲ್ಲ, ಸ್ವೀಟ್ ಹಾಗೂ ಬಟ್ಟೆಯನ್ನ ಕೊಂಡುಕೊಳ್ಳಲು ಜನರು ಬರ್ತಾ ಇದ್ರು. ಈ ಬಾರಿ ಯಾವುದೇ ವ್ಯಾಪಾರವೂ ಇಲ್ಲದೆ ಸಂಪೂರ್ಣ ಖಾಲಿಯಾಗಿದ್ದು ದೇವರಾಜ ಮಾರುಕಟ್ಟೆ ಚಿಕ್ಕ ಗಡಿಯಾರದ ಸನಿಹ ಸಯ್ಯಾಜಿರಾವ್ ರಸ್ತೆ, ದೇವರಾಜ ಅರಸು ರಸ್ತೆ, ಶಿವರಾಂಪೇಟೆ ಸೇರಿದಂತೆ ಪ್ರಮುಖ ವಾಣಿಜ್ಯ ಪ್ರದೇಶಗಳಲ್ಲಿ ವ್ಯಾಪಾರ ವಹಿವಾಟು ಸಂಪೂರ್ಣ ಬಂದ್ ಆಗಿವೆ. ಸೋಂಕಿಗೆ ಸರ್ಕಾರ ವಿಧಿಸಿರುವ 55 ಗಂಟೆಗಳ ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿದೆ. 2022ರ 2ನೇ ವೀಕೆಂಡ್ ಕರ್ಫ್ಯೂ ಕಳೆದ ರಾತ್ರಿ 10 ಗಂಟೆಯಿಂದ ಬರುವ ಸೋಮವಾರ ಮುಂಚಾನೆ 5 ಗಂಟೆಯವರೆಗೆ ಜಾರಿಯಲ್ಲಿರುತ್ತೆ. ಜನವರಿ 7ರ ರಾತ್ರಿ 10ರಿಂದ ಜನವರಿ 10ರ ಮುಂಚಾನೆ 5 ಗಂಟೆಯವರೆಗೆ ಮೊದಲ ವೀಕೆಂಡ್ ಕರ್ಫ್ಯೂ ನಿರ್ಬಂಧವನ್ನ ಜನರು ಕಟ್ಟುನಿಟ್ಟಾಗಿ ಪಾಲಿಸಿದರು. ಮೈಸೂರು ನಗರ ಹಾಗೂ ಜಿಲ್ಲೆಯಾದ್ಯಂತ ಸಿವಿಲ್ ಮತ್ತು ಸಂಚಾರ ಠಾಣೆಯ ಪೊಲೀಸರು ಪಬ್ಲಿಕ್ ಅಡ್ರೆಸಿಂಗ್ ಸಿಸ್ಟಮ್ ಮೂಲಕ ಜಾಗೃತಿಯನ್ನು ಮೂಡಿಸಿ ನಿನ್ನೆ ರಾತ್ರಿ 10 ಗಂಟೆಗೆ ಅಗತ್ಯ ವಸ್ತು ಸೇವೆಯನ್ನು ಹೊರತುಪಡಿಸಿ ಉಳಿದಂತೆ ಎಲ್ಲಾ ಬಗೆಯ ಅಂಗಡಿ ಮುಂಗಟ್ಟುಗಳನ್ನು ಬಂದ್ ಮಾಡಿಸಿದ್ರು. 2 ದಿನಗಳ ಕಾಲ ನಿರ್ಬಂಧವಿರುವಂತಹ ಕಾರಣ ಪಾನಪ್ರಿಯರು ನಿನ್ನೆ ಸಂಜೆಯಿಂದಲೇ ಮದ್ಯ ಖರೀದಿಸಲು ಮುಗಿಬೀಳ್ತಾ ಇದ್ದಂತಹ ದೃಶ್ಯಾವಳಿಗಳು ಕೂಡ ಕಂಡು ಬಂದಿತ್ತು. ಒಂದು ಪರಿಶೀಲನೆ ಮಾಡುವಂಥದ್ದು ಮತ್ತೆ ಯಾವ ಕಾರಣಕ್ಕಾಗಿ ಹೋಗ್ತಾ ಇದ್ರೆ ಕೆಲಸವನ್ನು ಮಾಡಿದ್ದೀವಿ. ವೀಕೆಂಡ್ ಕರ್ಫ್ಯೂ ಹಿನ್ನೆಲೆಯಲ್ಲಿ ಮಕರ ಸಂಕ್ರಾಂತಿಯ ಹಬ್ಬದ ಆಚರಣೆಯ ಉತ್ಸಾಹ ಗಡಿ ಜಿಲ್ಲೆ ಚಾಮರಾಜನಗರದಲ್ಲಿ ಕಾಣಲಿಲ್ಲ. ಈ ಬಾರಿಯ ಸಂಕ್ರಾಂತಿ ಹಬ್ಬಕ್ಕೆ ಕೋವಿಡ್ ಕರಿಚಾಯ್ ಆವರಿಸಿದ್ದು ಎಲ್ಲೂ ಹಬ್ಬದ ವಾತಾವರಣ ಕಾಣಸಿಗಲಿಲ್ಲ. ಇನ್ನು ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರುವಂತಹ ಕಾರಣ ಜಿಲ್ಲಾಡಳಿತ ಎಲ್ಲಾ ದೇವಾಲಯಗಳಲ್ಲಿ ಹಬ್ಬದ ಪ್ರಯುಕ್ತ ದೇವರ ದರ್ಶನಕ್ಕೆ ಮಾತ್ರ ಅವಕಾಶವನ್ನ ನೀಡಿದ್ದು ಉಳಿದ ಎಲ್ಲಾ ರೀತಿಯ ಸೇವೆ, ಜಾತ್ರೆ, ಧಾರ್ಮಿಕ ಸಭೆ ಸಮಾರಂಭಗಳನ್ನ ನಿಷೇಧಿಸಿದೆ. ಈ ಹಿನ್ನೆಲೆಯಲ್ಲಿ ಜನರಲ್ಲಿ ಹಬ್ಬದ ಉತ್ಸಾಹ ಕಾಣಲಿಲ್ಲ. ವಾರಾಂತ್ಯದ ಕರ್ಫ್ಯೂ ಜಾರಿಯಲ್ಲಿರುವುದರಿಂದ ಜನರು ಅನಗತ್ಯವಾಗಿ ಓಡಾಡುವಂತಿಲ್ಲ. ಹಾಗಾಗಿ ಈ ಬಾರಿಯ ಹಬ್ಬದಲ್ಲಿ ಸಡಗರದ ವಾತಾವರಣ ಕಂಡುಬರದೆ ಹಬ್ಬ ಮನೆಗಳಿಗೆ ಮಾತ್ರ ಸೀಮಿತವಾಗಿತ್ತು. ಇನ್ನು ಸಾಮಾನ್ಯವಾಗಿ ಹಬ್ಬಗಳ ವೇಳೆಯಲ್ಲಿ ಜನರು ಅಗತ್ಯ ವಸ್ತುಗಳ ಖರೀದಿಗಾಗಿ ಅಂಗಡಿ ಬೀದಿಗಳಲ್ಲಿ, ದೇವಸ್ಥಾನಗಳ ಬಳಿ ಜನದಟ್ಟಣೆ ಇರುತ್ತೆ. ಸಾಮಾನ್ಯವಾಗಿ ಪೊಲೀಸರು ಜನರು ಮತ್ತು ವಾಹನಗಳ ದಟ್ಟಣೆಯನ್ನ ನಿಯಂತ್ರಿಸಲು ಹರಸಾಹಸ ಪಡಬೇಕಾಗಿತ್ತು. ಆದರೆ ಅಂತಹ ದೃಶ್ಯಗಳು ಯಾವುದೇ ರೀತಿಯಲ್ಲಿ ಕಂಡುಬರದೆ ನಗರದ ಪ್ರಮುಖ ಬೀದಿಗಳು ಬಿಕೋ
ಎನ್ನುತ್ತಿದ್ವು. ಈ ನಡುವೆ ನಗರಸಭೆಯ ಅಧಿಕಾರಿಗಳು ಸಿಬ್ಬಂದಿ ಜನರನ್ನ ನಿಯಂತ್ರಿಸಲು ಕೊರೋನಾ ನಿಯಮಗಳನ್ನು ಪಾಲಿಸಲು ವಾಹನದಲ್ಲಿ ಪ್ರಚಾರ ಮಾಡಿ ಎಚ್ಚರಿಸ್ತಾ ಇರುವುದು ಸಾಮಾನ್ಯವಾಗ್ಬಿಟ್ಟಿತ್ತು. ಇನ್ನು ಒಟ್ಟಾರೆಯಾಗಿ ಹೇಳುವುದಾದ್ರೆ ಈ ಬಾರಿಯ ಸಂಕ್ರಾಂತಿ ಹಬ್ಬಕ್ಕೆ ಕೋವಿಡ್ ಕರಿನೆರಳು ಜನರಲ್ಲಿ ಉತ್ಸಾಹ ಕುಂದಿಸಿತು ಎಂಬುದರಲ್ಲಿ ಎರಡು ಮಾತಿಲ್ಲ ಎನ್ನುವಂತಾಗಿದೆ. ಹಾಗೂ ತುರ್ತು ಸಂದರ್ಭದಲ್ಲಿ ಮಾತ್ರ ಸಾರ್ವಜನಿಕರು ಬಂದು ಈ ಸೇವೆಗಳನ್ನು ಪಡೆದು ಹೋಗಬೇಕು. ತಪ್ಪಿದ್ದಲ್ಲಿ ನಗರಸಭೆ ವತಿಯಿಂದ ದಂಡ ವಿಧಿಸಿ ಕಾನೂನು ಕ್ರಮ ಕೈಗೊಳ್ಳಲಾಗುವುದು. ಇದು ಚಾಮರಾಜನಗರ ನಗರಸಭೆ ಮತ್ತು ಜಿಲ್ಲಾಡಳಿತದ ಪ್ರಕಟಣೆ. ಕಡ್ಡಾಯವಾಗಿ ಸಾರ್ವಜನಿಕರು ಮಾಸ್ಕ್ ಬಳಕೆಯನ್ನ ಮಾಡಿ. ದಿನದಿಂದ ದಿನ ಕೋವಿಡ್ ಪ್ರಕರಣಗಳು ಉಲ್ಬಣ ಆಗ್ತಾ ಇದೆ. ಆದ್ದರಿಂದ ಸಾರ್ವಜನಿಕರೇ ಕೋವಿಡ್-19 ಮಾರ್ಗಸೂಚಿಯನ್ನ ಕಡ್ಡಾಯವಾಗಿ ಅನುಸರಿಸಿ. ಶ್ರೀರಾಮಚಂದ್ರಾಪುರ ಮಠದ ಭಾರತೀಯ ಗೋಪರಿವಾರ ಮೈಸೂರು ವಲಯದ ವತಿಯಿಂದ ಸಂಕ್ರಾಂತಿ ಹಬ್ಬದ ಪ್ರಯುಕ್ತ ಗೋಪೂಜೆ ಹಾಗೂ ಗೋಗ್ರಾಸ ನೀಡುವ ಕಾರ್ಯಕ್ರಮವನ್ನು ನಗರದ ರಾಮಕೃಷ್ಣ ನಗರದಲ್ಲಿ ಹಮ್ಮಿಕೊಳ್ಳಲಾಗಿತ್ತು. ಗೋವುಗಳನ್ನು ಬಣ್ಣ ಹಚ್ಚಿ ಸಿಂಗರಿಸಲಾಗಿತ್ತು. ಗೋಪರಿವಾರದ ಸದಸ್ಯರು ದಂಪತಿ ಸಮೇತರಾಗಿ ಗೋಪೂಜೆಯನ್ನು ಮಾಡಿದರು. ನಂತರ ಕಳೆದ 7 ದಶಕಗಳಿಂದ ಗೋಪಾಲಕರಾಗಿ ಗೋಸೇವೆ ಸಲ್ಲಿಸುತ್ತಿರುವ ಕನ್ನೇಗೌಡ ಕೊಪ್ಪಲಿನ ರಂಗಪ್ಪರವರನ್ನ ಸನ್ಮಾನಿಸಲಾಯಿತು. ರಂಗಪ್ಪರವರು ಮಾತನಾಡಿ, ಕಳೆದ 7 ದಶಕಗಳಿಂದ ಗೋಪಾಲಕನಾಗಿದ್ದು ತಮ್ಮ ತಂದೆಯ ಕಾಲದಿಂದಲೂ ನಡೆದುಕೊಂಡು ಬಂದಿದೆ. ತಮ್ಮ 3 ಮಕ್ಕಳಿಗೂ ವಿದ್ಯಾಭ್ಯಾಸ, ಮದುವೆ, ಮನೆ ಎಲ್ಲವನ್ನೂ ಇದೇ ವೃತ್ತಿಯಿಂದ ಮಾಡಿದ್ದೇನೆ ಮತ್ತು ಗೋವು ನಮಗೆ ಎಲ್ಲವನ್ನ ನೀಡಿದೆ ಅಂತ ತಿಳಿಸಿದ್ರು. ಇದೇ ವೇಳೆ ನಶಿಸಿ ಹೋಗ್ತಾ ಇರುವಂತಹ ದೇಶಿ ತಳಿಗಳನ್ನ ಸಾಕಲು ಹೆಚ್ಚು ಜನ ಮನಸ್ಸು ಮಾಡಬೇಕು ಅಂತ ಕರೆ ನೀಡಿದ್ರು. ಈ ಸಂದರ್ಭದಲ್ಲಿ ಭಾರತೀಯ ಗೋಪರಿವಾರದ ಮೈಸೂರು ಜಿಲ್ಲಾ ಶ್ರೀ ಸಂಯೋಜಕರಾದ ರಾಕೇಶ್ ಭಟ್ ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ರು. ನಿಮಿಷ ನಂಜನಗೂಡು ಕಪಿಲಾ ನದಿ ತೀರದಲ್ಲಿರುವ ಪುಣ್ಯಕ್ಷೇತ್ರ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಾಲಯದಲ್ಲಿ ಮಕರ ಸಂಕ್ರಮಣ ದಿನವಾದ ನಿನ್ನೆ ಸಂಜೆ ಮಕರ ಜ್ಯೋತಿ ಪೂಜೆಯು ಶ್ರದ್ಧಾ ಭಕ್ತಿಯಿಂದ ನೆರವೇರಿತು. ಜ್ಯೋತಿ ಪೂಜೆಯ ಅಂಗವಾಗಿ ದೇವಾಲಯ ಹಾಗೂ ಪವಿತ್ರ 18 ಮೆಟ್ಟಿಲುಗಳನ್ನು ಬಣ್ಣ ಬಣ್ಣದ ಹೂಗಳಿಂದ ಅಲಂಕಾರ ಮಾಡಲಾಗಿತ್ತು. ಸಂಜೆ 6:30 ವೇಳೆಗೆ ಶ್ರೀ ಕ್ಷೇತ್ರ ಶಬರಿಮಲೆಯಲ್ಲಿ ಮಕರ ಜ್ಯೋತಿ ಕಾಣುವ ವೇಳೆ ಇಲ್ಲೂ ಕೂಡ ಜ್ಯೋತಿಯನ್ನ ಬೆಳಗಿಸಲಾಯಿತು. ಇದೇ ಸಂದರ್ಭ ದೇವಾಲಯದ ಸುತ್ತ ಭಕ್ತರು ಸಾವಿರಾರು ದೀಪಗಳನ್ನು ಹಚ್ಚಿ ತಮ್ಮ ಭಕ್ತಿ ಭಾವವನ್ನ ಮೆರೆದರು. ಅಯ್ಯಪ್ಪನ ನೂರಾರು ಭಕ್ತರು ಗುರುಸ್ವಾಮಿಗಳಾದ ದೇವರಾಜ ಸ್ವಾಮಿಯವರ ನೇತೃತ್ವದಲ್ಲಿ ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ದೇವಾಲಯದ ಸುತ್ತ ಹೆಜ್ಜೆ ಹಾಕಿದ್ರು. ಇನ್ನು ಸಂಜೆ ಆಗಸದಲ್ಲಿ ಬೆಳ್ಳಿ ನಕ್ಷತ್ರ ಹಾಗೂ ಜ್ಯೋತಿ ದರ್ಶನವಾದ ಬಳಿಕ ಪವಿತ್ರ 18 ಮೆಟ್ಟಿಲುಗಳಿಗೆ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಲಾಯಿತು. ನಂತರ ಗುರುಸ್ವಾಮಿಗಳ ಸಮೇತ ನೂರಾರು ಭಕ್ತರು ಇರುಮುಡಿಯನ್ನ ಹೊತ್ತು ಅಯ್ಯಪ್ಪನ ನಾಮಸ್ಮರಣೆ ಮಾಡುತ್ತಾ ಪವಿತ್ರ ಮೆಟ್ಟಿಲುಗಳನ್ನ ಏರಿ ಅಯ್ಯಪ್ಪನ ದರ್ಶನ ಪಡೆದರು. ಶ್ರೀ ಸ್ವಾಮಿಗೆ ಮಹಾಮಂಗಳಾರತಿ ನಂತರ ಬಂದ ಭಕ್ತರಿಗೆ ಪ್ರಸಾದ ವಿನಿಯೋಗ ಕೂಡ ಮಾಡಲಾಯಿತು. ಶ್ರೀ ಕ್ಷೇತ್ರ ಶಬರಿಮಲೆಗೆ ಹೋಗಲಾಗದ ಮಹಿಳೆಯರು ಸೇರಿದಂತೆ ನೂರಾರು ಭಕ್ತರು ಇರುಮುಡಿಯನ್ನ ಹೊತ್ತು ಇಲ್ಲಿಗೆ ಬಂದು ದೇವರ ದರ್ಶನವನ್ನ ಪಡೆದುಕೊಂಡರು. ಸ್ವಾಮಿಗಳೇ ಜಯಂ ಸ್ವಾಮಿ ಜಯಮ್ಮ ಎಲ್ಲ
ಚಾಮುಂಡೇಶ್ವರಿ ದೇವಸ್ಥಾನ ಆ ದೇವಸ್ಥಾನದಲ್ಲಿ ಕಾರ್ಯಕ್ರಮದಲ್ಲಿ ಅವರಿಗೆ ಅಯ್ಯಪ್ಪ ಸ್ವಾಮಿ ಹೆಚ್ಚಿನ ಆರೋಗ್ಯ ಅವರು ಶಾರದಾ ಅತಿಥಿ ಉಪನ್ಯಾಸಕರಿಗೆ ವೇತನ ಹೆಚ್ಚಳ ಮಾಡಿದ ಸರ್ಕಾರಕ್ಕೆ ಕೊಳ್ಳೇಗಾಲದ ಶಾಸಕ ಎನ್ ಮಹೇಶ್ ಅಭಿನಂದನೆ ಸಲ್ಲಿಸಿದರು. ಕಳೆದ ಡಿಸೆಂಬರ್ ತಿಂಗಳ 10ರಿಂದ ಹಲವು ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಪ್ರತಿಭಟನೆ ನಡೆಸುತ್ತಿದ್ದ ಅತಿಥಿ ಉಪನ್ಯಾಸಕರಿಗೆ ವೇತನ ಹೆಚ್ಚಳ ಮಾಡಿದ್ದು ಈ ಬಗ್ಗೆ ಕೊಳ್ಳೇಗಾಲದಲ್ಲಿ ಶಾಸಕ ಎನ್ ಮಹೇಶ್ ಅವರು ಸರ್ಕಾರಕ್ಕೆ ಅಭಿನಂದನೆಯನ್ನು ಸಲ್ಲಿಸಿದರು. ಅಲ್ಲದೆ ರಾಜ್ಯದ 14,000ಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರಿಗೆ ರಾಜ್ಯ ಸರ್ಕಾರ ಬಂಪರ್ ಕೊಡುಗೆಯನ್ನ ನೀಡಿದೆ ಅಂತ ಶಾಸಕ ಎನ್ ಮಹೇಶ್ ತಿಳಿಸಿದರು. ಇನ್ನು ಉಪನ್ಯಾಸಕರು ತಮ್ಮ ಪ್ರತಿಭಟನೆ ಕೈಬಿಟ್ಟು ಕಾಲೇಜುಗಳಿಗೆ ತೆರಳಿ ಪಾಠಗಳನ್ನು ಮಾಡಬೇಕು ಅಂತ ಇದೇ ಸಂದರ್ಭದಲ್ಲಿ ಮನವಿ ಮಾಡಿದ್ರು. ಅತಿಥಿ ಉಪನ್ಯಾಸಕರಿಗೆ ವೇತನ ಹೆಚ್ಚಳ ಮಾಡಿರುವುದು ಅಭಿನಂದನಾರ್ಹ. ಇದರೊಂದಿಗೆ ಜಿಪಿಎಫ್, ಇಎಸ್ಐ ಯೋಜನೆಗಳನ್ನ ನೀಡಿದ್ರೆ ಆರೋಗ್ಯ ಭದ್ರತೆ ಸಿಗುತ್ತೆ ಅಂತ ಸರ್ಕಾರಕ್ಕೆ ಸಲಹೆಯನ್ನು ನೀಡಿದ್ರು. ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಡಿಸೆಂಬರ್ 10ನೇ ತಾರೀಕಿಂದ ಪ್ರತಿಭಟನೆ ಮಾಡ್ತಿದ್ದಂಥ 430 ಪದವಿ ಕಾಲೇಜುಗಳ ಉಪನ್ಯಾಸಕರಿಗೆ, ಅದರಲ್ಲೂ ಅತಿಥಿ ಉಪನ್ಯಾಸಕರಿಗೆ ಒಂದು ಬಂಪರ್ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ನಾನು ಮೊದಲನೇ ಬಾರಿಗೆ ಸರ್ಕಾರವನ್ನು ಮತ್ತು ರಾಜ್ಯದ ಉನ್ನತ ಶಿಕ್ಷಣ ಸಚಿವರನ್ನು ಅಭಿನಂದಿಸ್ತೇನೆ. ಈ ಅತಿಥಿ ಉಪನ್ಯಾಸಕರು 2004ರಿಂದ ಇಲ್ಲಿವರೆಗೂ ಕೆಲಸ ಮಾಡ್ಕೊಳ್ತಾ ಇದ್ದಾರೆ. ಅವ್ರಿಗೆ ಮಾಸಿಕ 2,000 ರೂಪಾಯಿಯಿಂದ ಪ್ರಾರಂಭ ಆದದ್ದು 2017ರಲ್ಲಿ 2 ಸ್ಲ್ಯಾಬ್ ಅನ್ನ ಸರ್ಕಾರ ನಿಗದಿಪಡಿಸುತ್ತೆ. ಒಂದು UGC ನಾರ್ಮ್ಸ್ನೆಲ್ಲ ಪಾಸ್ ಆಗಿ 5 ವರ್ಷ ಸರ್ವಿಸ್ ಇರುವಂತ ಅತಿಥಿ ಉಪನ್ಯಾಸಕರಿಗೆ 13,000 ಅಂತ ನಿಗದಿಪಡಿಸಿದ್ರು. UGC ನಾರ್ಮ್ಸ್ ಇಲ್ಲದೆ UGC ನಾರ್ಮ್ಸ್ ಜೊತೆಗೆ 5 ವರ್ಷಕ್ಕಿಂತ ಕಡಿಮೆ ಇರೋರಿಗೆ 11,000 ಅಂತ ನಿಗದಿಪಡಿಸಿದ್ರು. ಮತ್ತೆ UGC ನಾರ್ಮ್ಸ್ ಇಲ್ಲದೆ ಇರುವಂತಹ 5 ವರ್ಷ ಸರ್ವಿಸ್ ಆಗಿರ್ತಕ್ಕಂಥ ಉಪನ್ಯಾಸಕರಿಗೆ 11,000, UGC ನಾರ್ಮ್ಸ್ ಇಲ್ಲದೆ 5 ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಇರೋರಿಗೆ 11,000 ಅಂತ. ಅಂದ್ರೆ 2 ಸ್ಕೇಲ್ ಮಾಡಿದ್ರು, 13,000, 11,000. ಈಗ ರಾಜ್ಯ ಸರ್ಕಾರ 4 ಸ್ಕೇಲ್ ಮಾಡಿದೆ. 4 ಸ್ಕೇಲ್ ಮಾಡಿ UGC ನಾರ್ಮ್ಸ್ ಜೊತೆಗೆ 5 ವರ್ಷ ಸರ್ವಿಸ್ ಆಗಿರೋರಿಗೆ 32,000 ರೂಪಾಯಿ ಮಾಸಿಕ, ಮತ್ತು UGC ನಾರ್ಮ್ಸ್ ಇದ್ದು 5 ವರ್ಷಕ್ಕಿಂತ ಕಡಿಮೆ ಇರೋರಿಗೆ 30,000 ರೂಪಾಯಿ ನಿಗದಿಪಡಿಸಿದ್ದಾರೆ. ಹಾಗೆ UGC ನಾರ್ಮ್ಸ್ ಇಲ್ಲದೆ ಇರುವಂತಹ 5 ವರ್ಷ ಸರ್ವಿಸ್ ಆಗಿರೋರಿಗೆ 28,000, ಮತ್ತೆ UGC ನಾರ್ಮ್ಸ್ ಇಲ್ಲದೆ 5 ವರ್ಷಕ್ಕಿಂತ ಕಡಿಮೆ ಸರ್ವಿಸ್ ಆಗಿರೋರಿಗೆ 26,000. ಇದು 2017ರಲ್ಲಿ 13, 11,000 ಅಂತ ನಿಗದಿಪಡಿಸಿದ್ರಲ್ಲ, ಇದಕ್ಕಿಂತ ಡಬಲ್, ಮೋರ್ ದೆನ್ ಡಬಲ್. ಇದು ಒಂದು ಐತಿಹಾಸಿಕ ತೀರ್ಮಾನ. ಮತ್ತೆ ಇನ್ನೊಂದು ವಿಚಾರ ಏನು ಅಂತಂದ್ರೆ, ಇವ್ರಿಗೆ ಸೆಮಿಸ್ಟರ್ಗೋಸ್ಕರ ಒಂದೊಂದು ಸೆಮಿಸ್ಟರ್ಗೆ ಒಂದೊಂದ್ಸರಿ ಇವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಿದ್ರು. ಈಗ ಅದನ್ನ ರದ್ದು ಮಾಡಿ 10 ತಿಂಗಳಿಗೆ ಒಂದೇ ಸಾರಿ ಅಪಾಯಿಂಟ್ಮೆಂಟ್ ಆರ್ಡರ್ ಕೊಡ್ತಾ ಇದ್ದಾರೆ. ಮತ್ತೆ 8 ಅವರ್ಸ್ ಕೆಲಸ ಮಾಡ್ತಿದ್ದದನ್ನ 15 ಅವರ್ಸ್ ಮಾಡಿದ್ದಾರೆ. ಸೊ ಅಂದ್ರೆ ಒಂದು ವಾರಕ್ಕೆ 15 ಅವರ್ಸ್, ಅಂದ್ರೆ ಡೈಲಿ 2 to 3 ಅವರ್ಸ್. ಕಿಡಿಗೇಡಿ
ಕಿಡಿಗೇಡಿಗಳ ಅಟ್ಟಹಾಸಕ್ಕೆ 3 ಎಕರೆ ಭತ್ತದ ಬಣವೆ ಬೆಂಕಿಗೆ ಆಹುತಿಯಾಗಿರುವಂತಹ ಘಟನೆ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕಿನ ಕಪ್ಪಸೋಕೆ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಸಂಕ್ರಾಂತಿ ಹಬ್ಬದ ಹಿನ್ನೆಲೆ ಒಕ್ಕಣಿಗೆ ಸಿದ್ಧತೆ ಮಾಡಿಕೊಂಡಿದ್ದ ಭತ್ತದ ಬಣವೆಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ. ಗ್ರಾಮದ ತಿಮ್ಮನಾಯಕ ಎಂಬುವರಿಗೆ ಸೇರಿದ 3 ಎಕರೆ ಭತ್ತದ ಬಣವೆ ಇದಾಗಿದ್ದು, ಕಿಡಿಗೇಡಿಗಳ ಬಂಧನಕ್ಕೆ ಕಪ್ಪಸೋಕೆ ಗ್ರಾಮದ ಸಾರ್ವಜನಿಕರು ಸಾಮೂಹಿಕವಾಗಿ ಆಗ್ರಹಿಸಿದ್ದಾರೆ. ಈ ಸಂಬಂಧ ಉಲ್ಲಳ್ಳಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮಲೆಮಹದೇಶ್ವರ ಪ್ರಾಧಿಕಾರದಲ್ಲಿ ಅನುಕಂಪದ ಆಧಾರದ ಮೇಲೆ ಕೆಲಸ ನಿರ್ವಹಿಸುತ್ತಿದ್ದ ಜಡೇಸ್ವಾಮಿ ನಿಧನರಾದಂತಹ ಹಿನ್ನೆಲೆಯಲ್ಲಿ ಅವರು ವಾಸವಿದ್ದ ಮನೆಯನ್ನ ಪ್ರಾಧಿಕಾರಕ್ಕೆ ವಾಪಸ್ ಮಾಡದ ಕಾರಣ ಮನೆ ಪದಾರ್ಥಗಳನ್ನ ಮಹದೇಶ್ವರ ಬೆಟ್ಟದ ಪ್ರಾಧಿಕಾರ ಹೊರಹಾಕಿದೆ. ಜಡೇಸ್ವಾಮಿ ಅಂತ ನಿಧನದ ಬಳಿಕ ಅಧಿಕಾರ ಮನೆ ಖಾಲಿ ಮಾಡುವಂತೆ ನೋಟಿಸ್ ಅನ್ನು ಜಾರಿಗೊಳಿಸಿದ್ದು, ಮೃತ ಜಡೇಸ್ವಾಮಿ ಅವರ ಮನೆಯವರು ವಾಸ ಮಾಡಲು ನಮಗೆ ಮನೆಯಲ್ಲೂ ಇಲ್ಲ, ಆ ಮನೆಯನ್ನ ಖಾಲಿ ಮಾಡಲು ಹಿಂದೇಟು ಹಾಕಿದ್ರು. ಈ ಬಗ್ಗೆ ಪ್ರಾಧಿಕಾರಕ್ಕೆ ಎಷ್ಟೇ ಹೇಳಿದ್ರು ಕೇಳದ ಪ್ರಾಧಿಕಾರ ಅವರ ಮನೆಯಲ್ಲಿನ ಪಾತ್ರೆ ಸಾಮಾನುಗಳನ್ನ ಹೊರಗೆ ಹಾಕಿ ಅಮಾನವೀಯತೆಯನ್ನ ಮೆರೆದಿರುವಂತಹ ಹಿನ್ನೆಲೆಯಲ್ಲಿ ಮೃತ ಜಡೇಸ್ವಾಮಿ ಅವರ ಪತ್ನಿ ಅಳಲು ತೋಡಿಕೊಂಡ್ರು. ಅಧಿಕಾರಿಗಳು ಮಾತ್ರ ಕ್ಯಾರೆ ಅನ್ನಲಿಲ್ಲ. ಮನೆ ಪೀಠೋಪಕರಣಗಳನ್ನ ರಸ್ತೆಗೆ ಬಿಸಾಕಿದ್ದಾರೆ. ಈ ವೇಳೆ ನಡುಬೀದಿಯಲ್ಲಿ ಕುಳಿತ ಮಹಿಳೆ, ನಮಗೆ ಎಲ್ಲಿಯೂ ವಾಸ ಮಾಡಲು ಮನೆ ಇಲ್ಲ, ನಾವು ಇದೀಗ ಎಲ್ಲಿಗೆ ಹೋಗಬೇಕು ಅಂತ ಆಕ್ರಂದನ ವ್ಯಕ್ತಪಡಿಸಿದಂತಹ ಸನ್ನಿವೇಶ ಎಲ್ಲರ ಮನ ಕಲಕುವಂತಿತ್ತು. ಅನಾಥ ರಕ್ಷಕ ಮಲೆ ಮಾದಪ್ಪನ ಸನ್ನಿಧಿಯಲ್ಲಿ ಪ್ರಾಧಿಕಾರದ ದರ್ಪ ಹದ್ದು ಮೀರಿದ್ದು ಮಾನವೀಯತೆಗೆ ಮೌಲ್ಯವಿಲ್ಲದಂತಾಗಿದೆ. ಸರ್ಕಾರ ಇತ್ತ ಗಮನ ಹರಿಸಿ ಮೃತ ಜಡೇಸ್ವಾಮಿಯ ಮನೆಯವರಿಗೆ ಒಂದು ನೆಲೆ ಕಂಡುಕೊಳ್ಳಲು ಸಹಕರಿಸಬೇಕು. ಇಲ್ಲವೇ ಮಾದಪ್ಪನೇ ಒಂದು ಗತಿ ಮಾಡುವವರೆಗೆ ಜಡೇಸ್ವಾಮಿ ಮನೆಯವರು ಕಾಯಬೇಕಾಗಿದೆ. ಎಲ್ಲನೂ ನಾವು ಅಪ್ಲೋಡ್ ಮಾಡೋಕ್ಕಾಗಲ್ಲ. ಅದನ್ನೇ ಹೇಳ್ತಾನೆ ಅವನಿಗೆ, ಅಂದ್ರೆ ಈಗ ಪಬ್ಲಿಕ್ ಪ್ಲೇಸ್ ಚಾಮರಾಜನಗರದ ಸಿಇಎನ್ ಪೊಲೀಸ್ ಇನ್ಸ್ಪೆಕ್ಟರ್ ಎಂ ನಂಜಪ್ಪ ಅವರಿಂದ ವಿನಾಕಾರಣದಿಂದ ಅನಾಮತು ಮಾಡಲಾಗಿದೆ ಅಂತ ಮೈಸೂರು ಮತ್ತು ಚಾಮರಾಜನಗರ ಜಿಲ್ಲಾ ನಾಯಕರ ಸಂಘದ ಅಧ್ಯಕ್ಷ ಕೆಲ್ಲಂಬಳಿ ಸೋಮನಾಯಕ ಆರೋಪಿಸಿದರು. ಇನ್ನು ನಗರದ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ನ್ಯಾಯಾಧೀಶರು ಠಾಣೆಗೆ ಭೇಟಿ ನೀಡಿರುವುದು ಸ್ವಾಗತಾರ್ಹ, ಆದರೆ ತಮಗೆ ಮಾಹಿತಿ ಕೊಟ್ಟು ಬೇರೆಯವರಿಗೆ ಚಾರ್ಜ್ ನೀಡಿ ಪ್ರಕರಣವೊಂದರ ಸಂಬಂಧವಾಗಿ ಮಂಡ್ಯ ನ್ಯಾಯಾಲಯಕ್ಕೆ ಹೋಗಿರುವಂತಹ ಇನ್ಸ್ಪೆಕ್ಟರ್ ನಂಜಪ್ಪ ಅವರನ್ನ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯಾ ಸಾರಾ ಥಾಮಸ್ ಅವರು ಕಾನೂನಿನ ಚೌಕಟ್ಟಿನಲ್ಲಿ ಯಾವುದೇ ನೋಟಿಸ್ ನೀಡದೆ ಮೇಲಾಧಿಕಾರಿಗಳ ಗಮನಕ್ಕೂ ತಾರದೆ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರು ಚಾಮರಾಜನಗರದ ಸಿಇಎನ್ ಠಾಣೆಗೆ ಭೇಟಿ ನೀಡಿದ್ದ ವೇಳೆ ಬಾಗಿಲು ಮುಚ್ಚಿದ್ರಿಂದ ಪೊಲೀಸ್ ಇನ್ಸ್ಪೆಕ್ಟರ್ ನಂಜಪ್ಪ ಅವರನ್ನ ಅಮಾನತು ಮಾಡಿದ್ದಾರೆ ಅಂತ ದೂರಿದ್ರು. ಇದರಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ದಿವ್ಯಾ ಸಾರಾ ಥಾಮಸ್ ಅವರು ನ್ಯಾಯ ಕೊಡುವಂತಹ ನ್ಯಾಯಾಧೀಶ ಅವರನ್ನ ದಾರಿ ತಪ್ಪಿಸುವಂತಹ ಕೆಲಸ ಮಾಡಿದ್ದಾರೆ. ನಿರಪರಾಧಿ ಇನ್ಸ್ಪೆಕ್ಟರ್ ನಂಜಪ್ಪ ಅವರಿಗೆ ಶಿಕ್ಷೆಯಾಗಿರುವುದು ಸರಿಯಲ್ಲ. ಅವರಿಗೆ ನ್ಯಾಯ ದೊರಕಿಸಿಕೊಡಬೇಕು ಎಂಬುದು ನಮ್ಮ ಆಗ್ರಹವಾಗಿದೆ. ಅವರು ತಪ್ಪಿತಸ್ಥರಾಗಿದ್ರೆ ಶಿಕ್ಷೆಯಾಗಲಿ, ಸರಿಯಾದಂತಹ ವಿಚಾರಣೆಯಾಗಬೇಕು. ಯಾರು ತಪ್ಪಿತಸ್ಥರಿದ್ದಾರೆ ಅವರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಘೇರಾವ್ ಮಾಡಿ ಕಪ್ಪು ಬಾವುಟ ಹಿಡಿದು ನ್ಯಾಯ ದೊರೆಯುವವರೆಗೂ ಸಮಾಜದ ವತಿಯಿಂದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ನೀಡಿದರು. ಸಿಎಂ ಕೋರ್ಟ್ನ ಮ್ಯಾಜಿಸ್ಟ್ರೇಟರು ಚಾಮರಾಜನಗರದಲ್ಲಿರುವಂಥ ಲಾಟ್ರಿ ಮತ್ತು ಮದ್ಯಮ ನಿಷೇಧದ ಏನು ಸರ್ಕಾರಿ ಆಫೀಸ್ ಇದೆ ಅಲ್ಲಿಗೆ ಭೇಟಿ ಕೊಟ್ಟಿದ್ದಾರೆ. ಅವ್ರು ಭೇಟಿ ಕೊಡೋದು
ಮುಂಚಿತವಾಗೂ ಸಹ ಗೊತ್ತಿರೋದಿಲ್ಲ ಅಲ್ಲಿ ಅಂತ ನಮಗೆ ಬಂದಿರೋ ಗಮನಕ್ಕೆ ಬಂದಿರೋಂಥ ವಿಚಾರ. ಅವರು ಭೇಟಿ ಕೊಟ್ಟರನ್ನ ನಾವು ಸಮಾಜದ ವತಿಯಿಂದ ಸ್ವಾಗತ ಮಾಡ್ತೀವಿ. ನಾವು ಭೇಟಿ ಕೊಟ್ಟದ್ದು ಒಳ್ಳೇದೇ. ಆದರೆ ಅಲ್ಲಿದ್ದಂಥ ಸಬ್ ಇನ್ಸ್ಪೆಕ್ಟ್ರು ನಾಯಕ ಜನಾಂಗದವರು ಸಬ್ ಇನ್ಸ್ಪೆಕ್ಟ್ರು ನಂಜಪ್ಪ ಅಂತ ಹೇಳಿದ್ರು. ಅವರು ಏನು ಮಾಡಿದ್ದಾನೆ, ಹಿಂದಿನ ದಿನನೇ ಚಾಮರಾಜನಗರ ಜಿಲ್ಲೆಯ ವರಿಷ್ಠರಿಗೆ, ಯಾರು ಅವರು ವರಿಷ್ಠರು SP ಅವರು, ಅವ್ರ ಗಮನಕ್ಕೆ ತಂದು ಮಂಡ್ಯದಲ್ಲಿ ಕೋರ್ಟ್ ಇದೆ ಅಂತ ಹೇಳಿ ಪರ್ಮಿಷನ್ ತಗೊಂಡು ಕೋರ್ಟ್ಗೆ ಹೋಗಿದ್ದಾರೆ. ಕೋರ್ಟ್ಗೆ ಹೋದ್ಮೇಲೆ ಕೋರ್ಟ್ಗೆ ಹೋಗಿರೋದನ್ನ ಇವರು ಮ್ಯಾಜಿಸ್ಟ್ರೇಟ್ ಗಮನಕ್ಕೆ ಸರಿಯಾಗಿ ಮಾಹಿತಿ ಕೊಡದೆ ಅವ್ರನ್ನ ಏಕಾಏಕಿ ಮೊನ್ನೆ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಅದು ಸಸ್ಪೆಂಡ್ ಮಾಡೋದು ನ್ಯಾಯಬದ್ಧ ಅಲ್ಲ. ಅದಾದ್ಮೇಲೆ ಸರ್ಕಾರದ ಕಾನೂನು ಪ್ರಕಾರ ಒಂದು ನೋಟಿಸ್ ಕೊಡಬೇಕಾಗಿತ್ತು. ನೀನು ಯಾಕಪ್ಪ ನಿಮ್ಮ ಆಫೀಸ್ ಬಾಗಿಲಾಗಿದ್ದಲ್ಲ, ಬಂದಾಗಿದ್ದಲ್ಲ, ಸಾರ್ವಜನಿಕರು ಬಂದ್ರೆ ಅವ್ರಿಗೆ ಉತ್ತರ ಕೊಡೋರು ಯಾರು ಅಂತೇಳಿ ಈಗ ಮ್ಯಾಜಿಸ್ಟ್ರೇಟ್ ನಿನ್ನ ಮೇಲೆ ಕ್ರಮ ತಗೋಬೇಕು ಅಂತೇಳಿ ನನಗೆ ಮಾಹಿತಿ ಕೊಟ್ಟಿದ್ದಾರೆ ಅಂತೇಳಿ ಅವ್ರಿಗೊಂದು ನೋಟಿಸ್ ಕೊಡಬೇಕಾಗಿತ್ತು. ಇವನ್ ನೋಟಿಸು ಕೊಟ್ಟಿಲ್ಲ, ಅವ್ನಿಗೆ ಯಾವುದೇ ಮಾಹಿತಿನೂ ಕೊಟ್ಟಿಲ್ಲ. ಸುಮ್ಮನೆ ಏನೋ ಗೊತ್ತಿಲ್ಲದೆ ಅವ್ರನ್ನ ಏಕಾಏಕಿ ಅವ್ರನ್ನ ಸಸ್ಪೆಂಡ್ ಮಾಡಿದರೆ ಅದು ಸರಿ ಇಲ್ಲ ಅಂತೇಳಿ ನಾನು ಖಂಡಿಸ್ತಾ ಇದ್ದೇನೆ. ಚಾಮರಾಜನಗರ ಮತ್ತು ಮೈಸೂರು ಜಿಲ್ಲೆ ನಾಯಕ ಸಂಘದ ವತಿಯಿಂದ ನಾವು ಖಂಡಿಸ್ತಾ ಇದ್ದೇವೆ. ಅದು ಈಗ ನಮ್ಮ ಬೇಡಿಕೆ ಅಂತಂದ್ರೆ ನಿರಪರಾಧಿಯನ್ನ ಈಗ ಶಿಕ್ಷೆ ಹಾಕಿರೋದು ಸರಿಯಾದ್ದಲ್ಲ. ಅವನಿಗೆ ಅವನ ನ್ಯಾಯ ತಲುಪಬೇಕು ಅಂತಂತೇಳಿ ನಮ್ಮ ಒತ್ತಾಯ. ಅವನು ತಪ್ಪಿತಸ್ಥನೇ ಅಂದರೆ ನಾವು ಅದನ್ನು ಸ್ವಾಗತ ಮಾಡ್ತೇವೆ. ಅದು ಸರಿಯಾದಂತ ವಿಚಾರಣೆ ಆಗಬೇಕು. ವಿಚಾರಣೆನ ಆಗಿ ಯಾರು ತಪ್ಪಿತಸ್ಥರು ಇರ್ತಾರೋ ಅವ್ರ ಮೇಲೆ ಕ್ರಮ ತಗೋಬೇಕು ಅಂತೇಳಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ. ಅದೇನಾದ್ರು ಆ ಥರ ಮಾಡಲಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ಅವ್ರು ಯಾವತ್ತಾರು ಬರಲಿ ಉಸ್ತುವಾರಿ ಮಂತ್ರಿಗಳು ಇವರು ಬೇಜವಾಬ್ದಾರಿ ಇಲ್ಲಿ ಉಸ್ತುವಾರಿಗಳಾಗಿದ್ದಾರೆ ಅಂತೇಳಿ ನಮ್ಗೆ ಬಹಳ ನೋವಾಯ್ತದೆ ಅಂತ ನಾನು ಅವರ ವಿರುದ್ಧವಾಗಿ. ಚಾಮರಾಜನಗರ ತಾಲೂಕಿನ ವೀರನಪುರ ಗ್ರಾಮದಲ್ಲಿ ಚಿರತೆಯೊಂದು ಬೋನಿಗೆ ಬಿದ್ದಿದ್ದು ಗ್ರಾಮಸ್ಥರು ಮತ್ತಷ್ಟು ನಿರಾಳರಾಗುತ್ತಾರೆ. ವಾರದ ಅಂತರದಲ್ಲಿ ಬೋನಿಗೆ ಬಿದ್ದ ಎರಡನೇ ಚಿರತೆ ಇದಾಗಿದೆ. ವೀರನಪುರ ಗ್ರಾಮದ ಚೆಲುವಮ್ಮರವರ ತೋಟದ ಮನೆಯ ಬಳಿ ಚಿರತೆ ಬೋನಿಗೆ ಬಿದ್ದಿದೆ. ಕಳೆದ ವಾರವೂ ಸಹ ಚಿರತೆಯೊಂದು ಚೆಲುವಮ್ಮ ಅವರ ತೋಟದ ಮನೆಯ ಬಳಿ ಬೋನಿಗೆ ಬಿದ್ದಿತ್ತು. ಇದೀಗ ಮತ್ತೆ ಚಿರತೆ ಬೋನಿಗೆ ಬಿದ್ದಿದೆ. ವೀರನಪುರ ಬಳಿ ಸೆರೆ ಹಿಡಿದ ಚಿರತೆಯನ್ನ ಬಿಳಿಗಿರಿ ರಂಗನ ಬೆಟ್ಟದ ಅರಣ್ಯದಲ್ಲಿ ಬಿಡಲಾಗಿದೆ ಅಂತ DCF ಸಂತೋಷ್ ತಿಳಿಸಿದ್ದಾರೆ. ಗುಂಡ್ರೆ ಅರಣ್ಯ ಪ್ರದೇಶದಲ್ಲಿ ಕೊಳೆತ ಸ್ಥಿತಿಯಲ್ಲಿ ಗಂಡು ಹುಲಿಯ ಮೃತದೇಹ ಪತ್ತೆಯಾಗಿದ್ದು ಹುಲಿಗಳ ಕಾದಾಟದಲ್ಲಿ ಗಾಯಗೊಂಡು ಸಾವನ್ನಪ್ಪಿದೆ. HDಕೋಟೆ ತಾಲೂಕಿನ ಬೇಗೂರು ಅರಣ್ಯದಲ್ಲಿ ಘಟನೆ ನಡೆದಿದ್ದು ಗಸ್ತಿನಲ್ಲಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿಗಳಿಗೆ ಮೃತದೇಹ ಗೋಚರಿಸಿದೆ. ಸ್ಥಳಕ್ಕೆ ಅರಣ್ಯ ಇಲಾಖೆ CF ಕರಿಕಾಳನ್ ಸೇರಿದಂತೆ ಇತರ ಅಧಿಕಾರಿಗಳ ತಂಡ ಭೇಟಿ ನೀಡಿ ಹುಲಿಯ ಮರಣೋತ್ತರ ಪರೀಕ್ಷೆ ನಡೆಸಿದ ಬಳಿಕ ಮೃತದೇಹಕ್ಕೆ ಅಗ್ನಿಸ್ಪರ್ಶ ಮಾಡಿದ್ದಾರೆ. ಇನ್ನು ಮೃತದೇಹದ ಸ್ಥಿತಿಗತಿ ಅವಲೋಕಿಸಿದಾಗ ಹುಲಿಗಳ ನಡುವಿನ ಕಾದಾಟದಿಂದ ಮೃತಪಟ್ಟಿರುವಂತಹ ಶಂಕೆ ವ್ಯಕ್ತವಾಗಿದೆ. ಇವಿಷ್ಟು ಇವರೆಗಿನ ಪ್ರಮುಖ ಅಪ್ಡೇಟ್ಸ್. ನಿಷ್ಠೆ ನಿಷ್ಠೂರ ನಿರ್ಭೀತ ಸುದ್ದಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.